ನಿನ್ನೆ ಕೂಡ ಕೆಲವೊಂದು ಮಾಜಿ ಮಿನಿಸ್ಟರ್ ಕೂಡ ಬಂದಿದ್ರು ಸರ್, ಬೆಳುಬಿ ಅವರು ಬಂದಿದ್ರ, ಅಂದ್ರೆ ಏನು ಎಲ್ಲರಿಗೂ ಆಹ್ವಾನ ಏನಾದರೂ ಇದೆ ಸರ್? ನೋಡಿ, ಸಹಜಕ್ಕೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇರೋದ್ರಿಂದ ರಾಜ್ಯದಿಂದ ಅವರು 10-20 ದಿವಸ ಹೊರಗಡೆ ಇರ್ತಾರೆ. ಅವ್ರು ಯಾವತ್ತು ಬರ್ತಾರೆ, ಬಂದಾಗ ಕಾರ್ಯಕರ್ತರಾಗಿ ಲೀಡರ್ ಆಗಿ ನೋವು ನಲಿವುಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ಳುವಂಥದ್ದು ಮತ್ತು ಅವರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಸಹಜಕ್ಕಿದೆ. ಹಾಗಾಗಿ ಅನೇಕ ನಾಯಕರು ಅವ್ರನ್ನ ಬಂದು ಭೇಟಿ ಆಗ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ವಿಚಾರಗಳನ್ನು ತೆಗಿತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬಹಳತ್ತು ಆಯ್ತು ಸರ್, ಸುದೀರ್ಘವಾಗಿ ಚರ್ಚೆ ಆಗ್ತಾ ಇರುವಂತದಂತ. ಸುದೀರ್ಘ ಏನು ಚರ್ಚೆ ಏನಿಲ್ಲ, ಸಹಜಕ್ಕೇನೆ ಸಿಕ್ಕಾಗ ಚಹಾ ಕಾಫಿ ಜೊತೆಗೆ ಒಂದು 5-10 ನಿಮಿಷಗಳ ಮಾತು ಉಳಿದಾಗೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ ಆಗಿ ಚರ್ಚೆಗಳು ನಡೀತದೆ. ಅಷ್ಟೇ ಸಾಮಾನ್ಯವಾದಂಥ ಚರ್ಚೆಗಳು ಆಗಿದೆ. ಇಷ್ಟು ದಿನ ಬೆಂಗಳೂರು ಮತ್ತು ದೆಹಲಿ ರಾಜಕಾರಣ ಇದ್ದು ಮತ್ತೆ ಹುಬ್ಳಿಗೆ ಅಂದ್ರೆ ಹಸ್ತಾಂತರ ಅಂತ ಹಾಗೇನು ಇಲ್ಲ. ಯಾವುದು ಹುಬ್ಬಳ್ಳಿಗಾಗ್ಲಿ ಬೆಂಗಳೂರು ದೆಹಲಿ ರಾಜಕಾರಣ ಅನ್ನೋಂಥದನ್ನ ಮಾಧ್ಯಮದವರ ಸೃಷ್ಟಿ ಹೊರತಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಥರದ್ದು ಏನೂ ಇಲ್ಲ. ಮತ್ತು ಪ್ರಹ್ಲಾದ್ ಜೋಶಿ ಸರ್ ಅವರು, ನಾನು ಅದನ್ನೇ ಹೇಳಿದ್ದೇನೆ, ಅವರೊಬ್ಬರು ರಾಷ್ಟ್ರೀಯ ನಾಯಕರಿದ್ದಾರೆ. ಅವರು ಯಾವುದೇ ಬಣ ಅಂತ ರಾಜಕಾರಣ ಮಾಡಿದಂಥವ್ರು ಅಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯ ಉತ್ಕೃಷ್ಟ ನಾಯಕರಿದ್ದಾರೆ. ಸಹಜಕ್ಕೆ ಅವರನ್ನು ಭೇಟಿಯಾಗಿದ್ದೀವಿ ಹೊರತಾಗಿ ಬೇರೆ ಇದರಲ್ಲಿ ಅರ್ಥ ಕಲ್ಪಿಸಿಕೊಳ್ಳೋದಿಲ್ಲ. ಥ್ಯಾಂಕ್ ಯು ಇಲ್ಲ, ಜೋಶಿ ಸರ್ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಿದ್ದಾಗ ನಾವು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇವೆ. ರಾಷ್ಟ್ರೀಯ ನಾಯಕರಿದ್ದಾರೆ. ಸಹಜಕ್ಕೇ ಹುಬ್ಬಳ್ಳಿಗೆ ಬಂದಿದ್ದೆ, ನಾನು ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಕ್ಕೆ. ಅವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೇನೆ. ಅದು ಬಿಟ್ಟರೆ ಬೇರೆ ಏನು ವಿಶೇಷತೆಗಳಿಲ್ಲ. ನೋಡಿ, ಪ್ರಹ್ಲಾದ್ ಜೋಶಿ ಸರ್ ಅವರು ರಾಷ್ಟ್ರೀಯ ನಾಯಕರಿದ್ದಾರೆ. ಅವರು ಉತ್ತಮವಾದಂಥ ಆಡಳಿತದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ. ಈಗ ರಾಷ್ಟ್ರದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನದೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಅವರು ಆಗಿರೋದ್ರಿಂದ ಸಹಜಕ್ಕೇ ಅವರನ್ನು ಭೇಟಿ ಆಗ್ತಕ್ಕಂಥ ಕೆಲಸ ನಡೀತಾ ಇರ್ತದೆ. ಇದರಲ್ಲಿ ವಿಶೇಷತೆಗಳು ಏನೂ ಇಲ್ಲ. ಹಾಗಾಗಿ ಅವರು ಬಿಜೆಪಿ ಒಳಗೆ ಸಾಕಷ್ಟು ಬೆಳವಣಿಗೆಗಳಾಗ್ತವೆ, ಅದರ ಮಧ್ಯೆ ಈಗ ಬಂದಿರೋದಕ್ಕಂತ ಒಂದು ವಿಶೇಷ ಅರ್ಥ ಅಂತ ನಮ್ಮದು. ಅದೆಲ್ಲ ನೋಡಿ ಮೀಡಿಯಾಗಳು ಏನಾದರೂ ಅರ್ಥ ಮಾಡ್ಕೋಬಹುದು. ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಮತ್ತು ಸಚಿವರು ನಾವು ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಅವರನ್ನು ನಾವು ಭೇಟಿಯಾಗಿದ್ದು. ಆಮೇಲೆ ಉಳಿದಂತೆ ಅವ್ರ ಜೊತೆಗೆ ನಾವಿನ್ಯಾವುದೇ ರೀತಿಯ ರಾಜಕೀಯವಾದಂಥ ಚರ್ಚೆಗಳನ್ನು ನಾವು ಮಾಡಿಲ್ಲ. ಅವರು ನಮ್ಮ ರಾಜಕೀಯ ಗುರುಗಳು ಕೂಡ ಹೌದು. ಹಾಗಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ, ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ. ರಾಜಕೀಯ ಚರ್ಚೆ ಬಿಟ್ಟು ಬೇರೆ ಏನು ಮಾಡಿದ್ದೀವಿ ಆಗಬೇಕು ಅಂತ ಪಟ್ಟು ಹೇಳಿದ್ದಾರೆ ಸರ್ ಕೆಲವು ನಾಯಕರು. ಅದ್ರ ಬಗ್ಗೆ ನಾನು ಅಷ್ಟು ದೊಡ್ಡ ನಾಯಕನೂ ಅಲ್ಲ. ನಾನು ಅದ್ರ ಬಗ್ಗೆ ಇವ್ರ ಜೊತೆಗೆ ಚರ್ಚೆನೂ ಆಗಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದು ಏನೂ ಇಲ್ಲ. ನಾನು ಅದನ್ನೇ ಹೇಳಿದ್ದೇನೆ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ. ಹಾಗಾಗಿ ಅವರನ್ನು ಭೇಟಿಯಾಗಿದ್ದೇನೆ. ನಾನು ಎಲ್ಲೆಲ್ಲೂ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಷ್ಟ್ರದ ನಾಯಕರಿರ್ತಾರೆ, ಅವರಿಗೆ ಸೌಜನ್ಯದ ಭೇಟಿ ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಕೂಡ ಹುಬ್ಬಳ್ಳಿಗೆ ಬಂದಿದ್ದೆ, ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ತಗೊಂಡು. ಇಲ್ಲ ಸರ್, ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲಿ ಆಗಿಲ್ಲ. ಅವರು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಅಷ್ಟೇ, ಅವ್ರ ಆಶೀರ್ವಾದ ಇರಬೇಕು ಅನ್ನೋಂಥದ್ದನ್ನು ಬಿಟ್ಟರೆ ಇನ್ನು ಯಾವುದೇ ಮಾತುಕತೆಗಳು ಅವ್ರ ಜೊತೆ ಆಡಿಲ್ಲ. ಥ್ಯಾಂಕ್ ಯು.